ಸ್ನೇಹಿತರೆ ನಮಸ್ತೆ. ಇದು News18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಏನು ಕಾಂಗ್ರೆಸ್ ಪಕ್ಷದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರುವ DK ಶಿವಕುಮಾರ್ ಅವರು ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಈ ಹೊತ್ತಲ್ಲಿ ತಮ್ಮದೇ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ರೈತರು DK ಶಿವಕುಮಾರ್ ಅವರಿಗೆ ಒಂದು ಮನವಿಯನ್ನು ಮಾಡಿದ್ದಾರೆ. ಅಂದರೆ ಚನ್ನಪಟ್ಟಣ ತಾಲೂಕಿನಲ್ಲಿ ಹೈನುಗಾರಿಕೆಗೆ ಉತ್ತೇಜನವನ್ನು ಕೊಡಬೇಕು, ಜೊತೆಗೆ ಇಲ್ಲಿ ಬೃಹತ್ ಒಂದು ಫೀಡ್ಸ್ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಬೇಕು ಎನ್ನುವಂತಹ ಮನವಿಯನ್ನು DK ಶಿವಕುಮಾರ್ ಅವರಲ್ಲಿ ತಾಲೂಕಿನ ಹೈನುಗಾರಿಕೆ ಮಾಡ್ತಕ್ಕಂತಹ ರೈತರು, ಜೊತೆಗೆ ಬಮೂಲ್ನ ನಿರ್ದೇಶಕರಾಗಿರುವಂತಹ S ಲಿಂಗೇಶ್ ಕುಮಾರ್ ಅವರು News18 ಮೂಲಕ ಮನವಿಯನ್ನು ಮಾಡಿದ್ದಾರೆ. ಇಡೀ ಒಕ್ಕೂಟಕ್ಕೆ ಅತ್ಯಂತ ಹೆಚ್ಚು ಹಾಲು ಉತ್ಪಾದನೆ ಮಾಡುವಂಥ ತಾಲೂಕು ಚನ್ನಪಟ್ಟಣ ತಾಲೂಕು. ನಿನ್ನೆ ದಿವಸ 3,48,000 ಹಾಲು ಉತ್ಪಾದನೆ ಆಗಿದೆ. ರಾಜ್ಯಕ್ಕೆ ನಮ್ಮದು ಪ್ರಥಮ ಸ್ಥಾನ ನಮ್ಮ ತಾಲೂಕು. ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಯವರೇ, ನಮ್ಮ ಪಕ್ಕದ ತಾಲೂಕವರೇ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ಅಧ್ಯಕ್ಷರು ಸಹಿತ DK ಸುರೇಶ್ ಅಣ್ಣ ಅವರು ಅಧ್ಯಕ್ಷರಾಗಿದ್ದಾರೆ. ವಿಶೇಷವಾಗಿ ನಮ್ಮ ತಾಲೂಕಿಗೆ ಏನಾದರೂ ಒಂದು ಕೊಡುಗೆ ಈಗ ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳ ಹತ್ರ ನಮ್ಮ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಪರವಾಗಿ ನಾವು ಬೇಡಿಕೆನ ಇಟ್ಟಿದ್ದೀವಿ. ಏನಾದ್ರು ಒಂದು ಒಳ್ಳೆಯದು ನಮ್ಮ ತಾಲೂಕಿಗೆ. ನಮ್ಮ ಆಸೆ ಇರುವಂಥದ್ದು ಒಂದು ದೊಡ್ಡದಾದಂಥ ಒಂದು ಅವರ ಐಡಿಯಾದಲ್ಲಿರುವಂಥದ್ದು ನಮ್ಮದು ಫೀಡ್ ಫ್ಯಾಕ್ಟ್ರಿ ಮಾಡಬೇಕು ನಮ್ಮ ತಾಲೂಕಲ್ಲಿ ಒಂದು ಉದ್ದೇಶ ಇದೆ. ನಮ್ಮ ಶಾಸಕರು ಸಹಿತ ಈ ನಿಟ್ಟಿನಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ, ಸುರೇಶ್ ಅಣ್ಣ ಅವ್ರ ಹತ್ರ, ಇಬ್ಬರ ಹತ್ರನೂ ನಮ್ಮ ಜಿಲ್ಲೆ ಆಗಿರೋದ್ರಿಂದ ಅತ್ಯಂತ ಹಾಲು ಹೆಚ್ಚು ಉತ್ಪಾದನೆ ಮಾಡ್ತಾ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಏನಾದ್ರು ಕೊಡುಗೆಯನ್ನು ಕೊಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತೀನಿ ಸರ್. ಎಷ್ಟು ಲೀಟ್ರು ಮತ್ತು ಎಷ್ಟು ಹಸುಗಳಿದೆ? ನಮ್ಮ ತಾಲೂಕಿನಲ್ಲಿ ಸುಮಾರು 65,000ಕ್ಕೂ ಹೆಚ್ಚು ಹಸು ಇದ್ದಾವೆ. ಇದರಲ್ಲಿ ಈಗಾಗಲೇ ನಾವು ಇನ್ಶೂರೆನ್ಸು ಮೊನ್ನೆ ಕ್ಲೋಸ್ ಆಯಿತು. ಸುಮಾರು 49,000 ಹಸುದು ನಾವು ವಿಮೆ ಮಾಡಿಸಿದ್ದೀವಿ. ನಮ್ಮ ಒಕ್ಕೂಟದಿಂದನೇ ನಮ್ಮ ಅಧ್ಯಕ್ಷರೇ ಇದನ್ನು ಒಳ್ಳೆಯ ನಿರ್ಧಾರ ತಗೊಂಡು ವಿಮೆ ಮಾಡಿಸಿದ್ದಾರೆ. 48,000ರಿಂದ 49,000 ನಮ್ಮ ತಾಲೂಕಿನಲ್ಲಿ ವಿಮೆ ಆಗಿದೆ. ಅತ್ಯಂತ ಹೆಚ್ಚು ಹಸು ಇರುವಂಥ ತಾಲೂಕು ನಮ್ಮದೇ ಆಗಿರ್ತದೆ. ಪ್ರತಿದಿನ ಎಷ್ಟು ಉತ್ಪಾದನೆ ಆಗುತ್ತೆ ಸರ್? 3,48,000 ನಿನ್ನೆ ದಿವಸ. ಅವರೇಜಾಗೆ ನಮ್ಮದು ಇವತ್ತಿಗೆ ಅವರೇಜ್ ಈ ತಿಂಗಳು ತಗೊಂಡ್ರೆ 3,20,000 ಪ್ರತಿ ದಿವಸ ಹಾಲು ಉತ್ಪಾದನೆ ಆಗಿದೆ. ನಮ್ಮ ಅಧ್ಯಕ್ಷರು ಉದ್ದೇಶನೂ ಅಷ್ಟೇ, ನಮ್ಮದು ಉದ್ದೇಶ ನೆಕ್ಸ್ಟು ನಮ್ಮ ತಾಲೂಕಲ್ಲಿ ಸುಮಾರು 5 ಲಕ್ಷ ಲೀಟ್ರು ಹಾಲು ಉತ್ಪಾದನೆ ಮಾಡಬೇಕು ಅನ್ನೋಂಥದ್ದು ಗುರಿ ಹೊಂದಿದ್ದೀವಿ. ಹೆಚ್ಚು ಕಮ್ಮಿ ಈ ವರ್ಷದಲ್ಲಿ ನಾವು ಅದನ್ನು 4 ಲಕ್ಷ ಲೀಟ್ರು, ಇನ್ನೊಂದು 6 ತಿಂಗಳು 7 ತಿಂಗಳು 4 ಲಕ್ಷ ಲೀಟ್ರ್ ಅಷ್ಟು ಹಾಲು ಉತ್ಪಾದನೆ ಮಾಡ್ತೀವಿ. ಅಂದರೆ ಮಾಹಿತಿಗಳ ಪ್ರಕಾರ ಬೊಂಬೆನಾಡು ಎನ್ನುವಂತಹ ಖ್ಯಾತಿಯನ್ನು ಪಡೆದಿರುವ ಚನ್ನಪಟ್ಟಣ ಇಡೀ ಕರ್ನಾಟಕ ರಾಜ್ಯಕ್ಕೆ ಹಾಲು ಉತ್ಪಾದನೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಎನ್ನುವಂಥದ್ದು ಕೂಡ ಇಲ್ಲಿ ವಿಶೇಷ. ಪ್ರತಿ ದಿನವೂ ಕೂಡ ಸರಿಸುಮಾರು 3.5 ಲಕ್ಷದಿಂದ 4 ಲಕ್ಷಕ್ಕೂ ಹೆಚ್ಚು ಲೀಟರ್ ಹಾಲನ್ನು ಈ ಒಂದೇ ತಾಲೂಕಿನಲ್ಲಿ ರೈತರು ಹೈನುಗಾರಿಕೆ ಮೂಲಕ ತಮ್ಮ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಏನು ಸರಿಸುಮಾರು 65,000ಕ್ಕೂ ಹೆಚ್ಚು ರಾಸುಗಳು ಈ ತಾಲೂಕಿನಲ್ಲಿ ಇದ್ದಾವೆ. ಅದರಲ್ಲಿ 49,000ಕ್ಕೂ ಹೆಚ್ಚು ರಾಸುಗಳಿಗೆ ಬಮೂಲ್ ವತಿಯಿಂದ ವಿಮೆಯನ್ನು ಕೂಡ ಮಾಡಿಸಲಾಗಿದೆ. ಅಂದರೆ ಪ್ರಮುಖವಾಗಿ ಬಮೂಲ್ಗೆ ಏನು ಹಾಲು ಉತ್ಪಾದನೆಯಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡ್ತಾ ಇರುವಂತಹ ಚನ್ನಪಟ್ಟಣ ತಾಲೂಕಿನ ರೈತರಿಗೆ ಮುಖ್ಯಮಂತ್ರಿಗಳು ಒಂದು ಕೊಡುಗೆಯನ್ನು ಕೊಡಬೇಕು ಎನ್ನುವಂತಹ ಒತ್ತಾಯ ಈ ತಾಲೂಕಿನಿಂದ ಕೇಳಿಬರ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಮಣ್ಣಿನ ಮಗ DK ಶಿವಕುಮಾರ್ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದಾರೆ. ಅವರಿಗೆ ನಮ್ಮ ಚನ್ನಪಟ್ಟಣದ ಎಲ್ಲ ಹಾಲು ಉತ್ಪಾದಕ ರೈತ ಬಂಧುಗಳಿಂದ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಮತ್ತು ಜೊತೆಗೆ ಅವ್ರ ಹತ್ರ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ಅದು ಏನಪ್ಪ ಮನವಿ ಅಂದರೆ, ನಮ್ಮ ಚನ್ನಪಟ್ಟಣ ತಾಲೂಕು ಹಾಲು ಉತ್ಪಾದನೆಯಲ್ಲಿ ಮೊದಲ ಸ್ಥಾನ ಪಡೆದಿದೆ.
ಇಲ್ಲಿ ಪ್ರತಿನಿತ್ಯ ದಿನ ವಹಿವಾಟು 3.5 ಲಕ್ಷದಿಂದ 4 ಲಕ್ಷ ಲೀಟರ್ ಹಾಲು ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಹಾಲು ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿ ಇರುವಂಥ ರಾಸುಗಳಿಗೆ ಪಶು ಆಹಾರದ ಕೊರತೆ ಆಗ್ತಾ ಇದೆ. ಆದ್ದರಿಂದ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದ್ರಿಂದ ಇಲ್ಲಿ ನಮ್ಮ ಚನ್ನಪಟ್ಟಣದಲ್ಲೇನೆ ಗರ್ಕಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಸುಮಾರು 150ಕ್ಕೂ ಎಕರೆ ಸರ್ಕಾರಿ ಜಾಗ ಇದೆ. ಆ ಜಾಗದಲ್ಲಿ ಒಂದು ಪಶುಹಾರ ಘಟಕ ಮಾಡಬೇಕು ಅಂತ ನಾವೆಲ್ಲ ಒತ್ತಾಯಿಸ್ತಾ ಇದ್ದೀವಿ. ಆ ಪಶುಹಾರ ಘಟಕ ತಯಾರು ಮಾಡಿದ್ರೆ ಇಲ್ಲಿನ ರಾಸುಗಳಿಗೆಲ್ಲ ಪಶುಹಾರ ಸರಬರಾಜು ಮಾಡ್ದಂಗೆ ಆಗುತ್ತೆ. ಜೊತೆಗೆ ಇಲ್ಲಿನ ರೈತ ಮಕ್ಕಳು ಈಗ ಯಾರಿಗೂ ಸರ್ಕಾರಿ ಕೆಲಸ ಸಿಗ್ತಾ ಇಲ್ಲ, ಹಂಗಾಗಿ ತುಂಬ ನಿರುದ್ಯೋಗ ಯುವಕರಿದ್ದಾರೆ. ಆ ಯುವಕರಿಗೆಲ್ಲ ಇಲ್ಲಿ ಒಂದು ಕೆಲಸ ಮಾಡಿಕೊಟ್ಟಂಥ ಕೀರ್ತಿ ನಮ್ಮ DK ಶಿವಕುಮಾರ್ ಅವ್ರಿಗೆ ಸಿಗುತ್ತೆ. ಆದ್ದರಿಂದ ದಯವಿಟ್ಟು ಪಶುಹಾರ ಘಟಕವನ್ನು ನಮ್ಮ ಚನ್ನಪಟ್ಟಣ ತಾಲೂಕಲ್ಲೇ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಜೊತೆಗೆ ನಮ್ಮ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದ DK ಸುರೇಶ್ ಅವ್ರಿಗೂ ಕೂಡ ಈಗಾಗಲೇ ನಾವು ಪಶುಹಾರ ಘಟಕದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ಸದ್ಯದಲ್ಲೇ ಸ್ಥಳ ಪರಿಶೀಲನೆ ಮಾಡಲು ಬರ್ತಾ ಇದ್ದಾರೆ. ದಯವಿಟ್ಟು ನಮ್ಮ ಚನ್ನಪಟ್ಟಣಕ್ಕೆ ಕೂಡ ಪಶುಹಾರ ಘಟಕವನ್ನು ಕೊಡಬೇಕು ಅಂತ ಮಾನ್ಯ ಮಂತ್ರಿಯವರಲ್ಲಿ ನಾನು ಒಬ್ಬ ರೈತ ಮಹಿಳೆಯಾಗಿ, ಜೊತೆಗೆ ಒಂದು ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯದರ್ಶಿಯಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡೆಯಾಗಿ DK ಶಿವಕುಮಾರ್ ಅಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಈಗ ಬಮೂಲ್ನ ಅಧ್ಯಕ್ಷರಾಗಿರುವಂತಹ ಮಾಜಿ ಸಂಸದರಾದ DK ಸುರೇಶ್ ಅವರು ಕೂಡ ಈ ಹಿಂದೆ ಈ ಒಂದು ವಿಚಾರವಾಗಿ ಸಾಕಷ್ಟು ಒಂದು ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ. ಅಂದರೆ ಈಗಾಗಲೇ ಅವರ ಕಾಲದಲ್ಲೇ ಕನಕಪುರದಲ್ಲಿ ಒಂದು ಮೆಗಾ ಡೈರಿ ಕೂಡ ನಿರ್ಮಾಣ ಆಗಿದೆ ಶಿವನಹಳ್ಳಿ ಗ್ರಾಮದ ಬಳಿ. ಜೊತೆಗೆ ಚನ್ನಪಟ್ಟಣದ ಕಣ್ವ ರಸ್ತೆಯಲ್ಲಿ ಏನು ಒಂದು ಬಮೂಲ್ನ ಪೌಡರ್ ಪ್ಲ್ಯಾಂಟ್ ಕೂಡ ನಿರ್ಮಾಣ ಆಗಿದೆ. ಈ ಹಿಂದೆ ಏನು ಅವರು ಸಂಸದರಾಗಿದ್ದರು, ಆ ಸಂದರ್ಭದಲ್ಲಿ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಈ ಎರಡೂ ಕಡೆ ಬಮೂಲ್ಗೆ ಸಂಬಂಧಪಟ್ಟಂತಹ 2 ಬೃಹತ್ ಘಟಕಗಳನ್ನು ನಿರ್ಮಾಣ ಮಾಡಿಸಿದ್ದಾರೆ. ಈಗ ಸ್ವತಃ ಅವರೇ ಬಮೂಲ್ನ ಅಧ್ಯಕ್ಷರಾಗಿರುವಂಥ ಹಿನ್ನೆಲೆ ಚನ್ನಪಟ್ಟಣಕ್ಕೆ ಈ ಒಂದು ಕೊಡುಗೆಯನ್ನು ಕೊಡಬೇಕು ಎನ್ನುವಂತಹ ಒತ್ತಾಯ ಕೇಳಿಬರ್ತಾ ಇದೆ. ಜೊತೆಗೆ ಏನು DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಜೊತೆಗೆ ಅವರ ಸಹೋದರ DK ಸುರೇಶ್ ಅವರು ಬಮೂಲ್ನ ಅಧ್ಯಕ್ಷರಾಗಿದ್ದಾರೆ. ಈ ಒಂದು ಕಾಲಾವಧಿಯಲ್ಲಿ ಚನ್ನಪಟ್ಟಣದಲ್ಲಿ ಒಂದು ಬೃಹತ್ ಮಟ್ಟದ ಫೀಡ್ಸ್ ಫ್ಯಾಕ್ಟ್ರಿ, ಏನು ರಾಸುಗಳಿಗೆ ಬೇಕಾಗಿರ್ತಕ್ಕಂಥ ಆಹಾರದ ಗೋದಾಮು ನಿರ್ಮಾಣ ಆದರೆ ಇದು ಸಾಕಷ್ಟು ಅನುಕೂಲ ಆಗ್ತದೆ. ಇದು ಚನ್ನಪಟ್ಟಣ ಒಂದೇ ಅಲ್ಲ, ಇಡೀ ಜಿಲ್ಲೆಯ ರೈತರಿಗೆ ಸಾಕಷ್ಟು ಅನುಕೂಲ ಆಗ್ತದೆ. ಹಾಗಾಗಿ ಈ ಬಗ್ಗೆ ಗಮನವನ್ನು ಕೊಡಬೇಕು ಅಂತೇಳಿ ತಾಲೂಕಿನ ಹೈನೋದ್ಯಮ ಮಾಡ್ತಕ್ಕಂತಹ ರೈತರು ನ್ಯೂಸ್ 18 ಮೂಲಕ ಒತ್ತಾಯವನ್ನು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯ ಆದಷ್ಟು ಬೇಗ ಆಗಲಿ ಎನ್ನುವಂಥದ್ದು ಕೂಡ ನೂರಾರು ಜನರ ಒಂದು ಬಯಕೆ ಕೂಡ ಆಗಿದೆ. ಯಾಕಂದರೆ ಇದರಿಂದಾಗಿ ಸಾಕಷ್ಟು ಜನ ಯುವಕರಿಗೆ ಉದ್ಯೋಗವೂ ಕೂಡ ಸೃಷ್ಟಿಯಾಗ್ತದೆ. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಬಗ್ಗೆ ಯಾವ ರೀತಿಯಾಗಿ ಕ್ರಮವನ್ನು ವಹಿಸ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.